ಆನ್ ಆಗ್ತಾ ಇಲ್ಲ, ಬರ್ತಾ ಇಲ್ಲ ಅನ್ನಂಗಾಗಿದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದು ಆರೆಂಜ್ ಜ್ಯೂಸು, ವಾಟರು, ಪನ್ನೀರು ವಿತ್ ಪಲಾವ್. 22 ಇತ್ತು. ನಾನು ಹಂಗೆ ಮುಂದಕ್ಕೆ ಹೋಗ್ಬಿಟ್ಟಿನಿ, ಅದು ನೋಡಿಲ್ಲ ಇಲ್ಲ. ನಾನು ಬ್ಲಾಗ್ ಮಾಡ್ಕೊಂತ ಮತ್ತೆ ರಿವರ್ಸ್ ಹೋಗ್ತಾ ಇದ್ದೀನಿ. ಜನ್ಮಕ್ಕೆ ಹೋಗೋ. ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಪ್ರಾಕ್ಸಿಮೇಟ್ಲಿ ಒಂದು 3 ತಿಂಗಳಾಯಿತು ಯಾವುದೇ ವಿಡಿಯೋ ಬಂದಿಲ್ಲ. ಟೈಟಲ್ ತಮಿಳ್ನಾಡು ನೋಡಿ ನಿಮಗೆ ಗೊತ್ತಾಗಿದೆ ರಾಮಕೃಷ್ಣ ಎಲ್ಲಿಗೆ ಹೋಗ್ತಾ ಇದ್ದಾನಂತ. ಹೌದು, 1 ವರ್ಷ ಆದಮೇಲೆ ಕುವೈತಿಂದ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಜರ್ನಿ ಮಾತ್ರ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ. ಕ್ವಾಲಿಟಿನ ಹೈಯೆಸ್ಟಲ್ಲಿ ಸೆಟ್ ಮಾಡ್ಕೊಳ್ಳಿ. ಫುಲ್ ಪ್ಲೈನ್ ಜರ್ನಿ ಅಪ್ ಟು ಇಂಡಿಯಾ ತನಕ ಏನು ಜರ್ನಿ ಇದೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ ಇನ್ನೂ ಏನು ಇಂಪ್ರೂವ್ ಮಾಡ್ಕೊಳ್ಬೇಕಂತ. ಬನ್ನಿ ಹೋಗೋಣ. ಟ್ಯಾಕ್ಸಿಗೆ ಹೋದರೆ ಒಂದು 2,000 ಖರ್ಚಾಗುತ್ತೆ. ಅದಕ್ಕೋಸ್ಕರ ನಾನೇ ಬಸ್ಸಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಇನ್ನೂ ಟೈಮ್ ಇದೆ ಫ್ಲೈಟಿಗೆ. ಸುಮ್ಮನೆ ದುಡ್ಡು ಹಾಕಿ ವೇಸ್ಟ್ ಮಾಡೋಣ ಅಂತ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಬಸ್ ಸ್ಟ್ಯಾಂಡು, ಅಲ್ಲಿಗೆ ಹೋಗ್ತೀನಿ. ಬಸ್ ಬರುತ್ತೆ, ಅಲ್ಲಿಂದ 1 ಅವರ್ ಜರ್ನಿ ಇದೆ ಏರ್ಪೋರ್ಟ್ಗೆ. ಮತ್ತು ನಮ್ಮದು ಫ್ಲೈಟ್ ಬಂದುಬಿಟ್ಟು ಗಲ್ಫ್ ಏರು ಬುಕ್ ಮಾಡಿದ್ದಾರೆ 1 ತಿಂಗಳು ಮುಂಚೆನೇ ಮಾಡಿದ್ದೆ. ಅಲ್ಲಿಂದ ಬೆಹ್ರೇನ್ಗೆ ಹೋಗ್ಬೇಕು. ಅಲ್ಲಿಂದ ಕನೆಕ್ಟಿಂಗ್ ಫ್ಲೈಟ್ ಇದೆ ಬೆಹ್ರೇನ್ಗೆ. ಕುವೈತಿಂದ ಬೆಹ್ರೇನ್ ಟು ಮುಂಬೈ. ಆ ಫ್ಲೈಟ್ ಪೂರ್ತಿ ಜರ್ನಿ ತೋರಿಸ್ತೀನಿ. ಲೈಕ್ ಮಾಡಿ. ಓಕೆ, ವೇಟ್ ಚೆಕ್ ಮಾಡೋಕು. ವೇಟ್ ಚೆಕ್ ಮಾಡಿಲ್ಲ, ಇನ್ನು ಓವರ್ ವೇಟ್ ಬರುತ್ತೆ ಅಂತಂದರೆ ಒಂದು 3,000 ಕಿತ್ತಾರೆ ಅದರೊಳಗೋಸ್ಕರ. ಮತ್ತೆ ಬಿಫೋರ್ ಬಸ್ಸು ಈ ಥರ ಇರುತ್ತೆ, ಬರುತ್ತೆ, ಕಾಯ್ಬೇಕು, ವೇಟ್ ಮಾಡ್ಬೇಕು ಒಂದು ಸ್ವಲ್ಪ ಹೊತ್ತು. ದಾರಿದೆಲ್ಲ ನಾನೇ ನೋಡ್ತಾರೆ ಪಾಪ, ಅವರಿಗೂ ಇಷ್ಟ. ನಮಗೆ ಗೊತ್ತು ಅದು 1 ವರ್ಷದ ತನಕ ಎಷ್ಟು ಕಷ್ಟ ಇರುತ್ತೆ. ಇಂಡಿಯಾ ನೆನಪಾಗ್ತಾ ಇರುತ್ತೆ. ಮತ್ತು ಇಂಡಿಯಾದಲ್ಲಿ ಎಲ್ಲ ಆರಾಮಿರುತ್ತೆ, ಇಲ್ಲಿ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಅಲ್ಲಿ ದಾರಿಯಲ್ಲಿ ಬರೋರೆಲ್ಲ ನೋಡ್ತಾರೆ ಜನ, ಇವನು ಹೋಗ್ತಾ ಇದ್ದಾನೆ, ನಾವು ಯಾವಾಗ ಹೋಗ್ತೀವಿ ಅಂತ ಅವ್ರಿಗೆ. ನಾನು ಆ ಥರ ನೋಡ್ತಿದ್ದೆ, ಯಾರಾದರೂ ಹೋಗ್ತಿದ್ರೆ ಇಂಡಿಯಾಗೆ ನಾವು ಯಾವಾಗ ಹೋಗೋದು ಅಂತ. ಎಲ್ಲರಿಗೊಂದು ಟೈಮ್ ಬರುತ್ತೆ, 1 ವರ್ಷ ಕಾಯ್ಬೇಕು. ಅದಕ್ಕೋಸ್ಕರ ಬಸ್ ಬಂತು, ಹೇಗಿದ್ದೀನಿ ಅಲ್ಲಿ ಬ್ಯಾಗ್ ಇಟ್ಟಿದ್ದೀನಿ. ಒಂದು 1 ಅವರ್ ಬೇಕು ಇಲ್ಲಿಂದ ರೀಚ್ ಆಗೋಕ್ಕೆ. ಮತ್ತೆ ಏರ್ಪೋರ್ಟಲ್ಲಿ ಸಿಗ್ತೀನಿ. ಇದೇ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಹೊಸ ಟರ್ಮಿನಲ್. ಇದು ಇನ್ನು 2027 ಒಳಗಡೆ ಲಾಂಚ್ ಮಾಡ್ತಾರಂತೆ. ಇನ್ನು ಅಫಿಷಿಯಲಾಗಿ ಕನ್ಫರ್ಮ್ ಆಗಿಲ್ಲ, ಹೊಸದಾಗಿ ಮಾಡಿದ್ದಾರೆ. ಇನ್ನು ಇನಾಗ್ರೇಷನ್, ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಏರ್ಫೋರ್ಸ್, ಕುವೈತ್ ಏರ್ಫೋರ್ಸ್ದು ಪ್ಲೇನ್ ಬರ್ತಾ ಇದೆ ನೋಡಿ, ಕಾಣ್ತಾ ಇದೆಯಲ್ಲ, ಅಮೇರಿಕನ್ ಏರ್ಲೈನ್ಸ್. ಇವತ್ತು ಏರ್ಪೋರ್ಟಿಗೆ ಬಂದಿದ್ದೀನಿ. ಮತ್ತೆ ಮೀಟ್ ಆಗ್ತೇನೆ, ಎಲ್ಲ ಪ್ರೊಸೆಸಿಂಗ್ ಮುಗಿಸಿನ. ಸ್ವಲ್ಪ ಫಸ್ಟ್ ಒಗಿಬೇಕು, ವಜಾಯ ಬಿಡುತ್ತೆ. ಫುಲ್ಲು ವೇಟೇಜ್ ಇದೆ. ಇಲ್ಲಿ ಗಲ್ಫ್ ಏರ್ದು ಚೆಕ್-ಇನ್ ನಡೆಯುತ್ತೆ. ಬ್ಯಾಗಲ್ಲಿ ಅದರೊಳಗಡೆ ಹಾಕ್ತಾರೆ. ನಾವು ಮುಂದೆ ಹೋದ್ರೆ ಅದು ಬ್ಯಾಗೇಜ್ ಫುಲ್ ಭಾಳ ಭಾರ ಇದೆ, ಅದಕ್ಕೋಸ್ಕರ ಫಸ್ಟ್ ಮಾಡ್ಬೇಕಿನ್ನು.
ಬೋರ್ಡಿಂಗ್ ಪಾಸ್ ಎಲ್ಲ ಕೊಟ್ಟಿದ್ದಾರೆ. ಜಸ್ಟ್ ಇಮಿಗ್ರೇಷನ್ ಚೆಕ್ ಮಾಡಿಸಿ ಗೇಟ್ ನಂಬರ್ 22 ಇದೆ. ಇನ್ನೂ ಟೈಮ್ ಇದೆ, ಅದಕ್ಕೋಸ್ಕರ ಇನ್ನೂ ಒನ್ ಅವರ್ ಇದೆ ಬೋರ್ಡಿಂಗ್ ಸ್ಟಾರ್ಟ್ ಆಗೋದಕ್ಕೆ. ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ ಗೇಟ್ ಹತ್ರ. ಸ್ವಲ್ಪ ಏನು ಕೇಳಿಲ್ಲ, ಲಗೇಜ್ ನಾನು ಭಾರ ಇದೆ ಅಂದ್ಕೊಂಡೆ, ಅದಕ್ಕೋ ಇನ್ನೂ ಓನ್ಲಿ 17 kg ಇದೆ. ಇಲ್ಲ ಅಂದರೆ ಒಂದು 3,000 ಕಿತ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಬೇಕಷ್ಟೆ. ಡಿಪಾರ್ಚರ್ ಗೇಟ್ ಇದು. ಇಲ್ಲಿ ಪೂರ್ತಿ ಝೋನ್ ಇದೆ. ಇಲ್ಲಿಂದ ಹೊರಗಡೆ ಹೋಗ್ಬೇಕಲ್ಲಿ ಕಾಣುತ್ತಲ್ಲ, ಅಲ್ಲಿ ತೋರಿಸ್ತೀನಿ. ಇಮಿಗ್ರೇಷನ್ ಎಲ್ಲ ಕ್ಲಿಯರ್ ಆಯಿತು, ಸೆಕ್ಯೂರಿಟಿ ಚೆಕಿನ್ ಎಲ್ಲ ಕ್ಲಿಯರ್ ಆಯಿತು. ಇಮಿಗ್ರೇಷನ್ ಆಫೀಸರ್ ಏನು ಕೇಳಿಲ್ಲ. ನನಗೆ ಜೀವ ಬಾಯಿಗೆ ಬಂದುಬಿಟ್ಟಿತ್ತು, ಇವರು ಏನಾದರೂ ಮತ್ತೆ ಓಡ್ ಮಾಡ್ತಾರೇನೋ ಅಂತ. ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಸ್ವಲ್ಪ ವೀಸಾ ಪ್ರಾಬ್ಲಮ್ ಆಗಿತ್ತು, ನಂಬರ್ ಸ್ವಲ್ಪ ಎಕ್ಸ್ಚೇಂಜ್ ಆಗಿತ್ತು ಅಷ್ಟೇ. ಅವ್ರಿಗೆಲ್ಲ ಗೊತ್ತಿರುತ್ತೆ, ಸುಮ್ಮನೆ ಎದುರಿಸ್ಬಿಡ್ತಾರೆ ನಮಗೆ. ಅದಕ್ಕೋಸ್ಕರ ಏನು ಕೇಳಿಲ್ಲ ಪಾಪ ಅವರು. ಜಸ್ಟ್ ಒಂದು ಕ್ವಶನ್ ಕೇಳಿದ್ರು, ಜಸ್ಟ್ ಅದು ಪೂರ್ತಿ ಬಿಟ್ಟೋದು ಅಷ್ಟೇ. ಇನ್ನೇನು ಸೀಲ್ ಹಾಕಿದ್ರು ಮತ್ತೆ ಕಳಿಸಿದ್ರು ಅಷ್ಟೇ. ಇನ್ನೇನು ಬೇರೆ ಎಕ್ಸ್ಟ್ರಾ ಏನೂ ಹೇಳಿಲ್ಲ. ವಿತ್ ಗಲ್ಫೇರು 27 ಗೇಟ್ ನಂಬರ್ ಹೋಗ್ತಾ ಇದ್ದೀನಿ. ಕೇಳಿಲ್ಲ ಇಮಿಗ್ರೇಷನ್ ಆಫೀಸರ್, ಜಸ್ಟ್ ನನ್ನ ಹೆಸರು ಕೇಳಿದೆ ಅಷ್ಟೇ. ನಮ್ಮ ಫಸ್ಟ್ ಟೈಮ್ ಅಂತ ನೋಡ್ಕೊಂಡಾಗ ನಮಗೆ ಜೀವ ಎರಡಾಗಿಬಿಟ್ಟಿದ್ರು ನನಗೆ. ಅದಕ್ಕೋಸ್ಕರ ಸ್ವಲ್ಪ ಇಮಿಗ್ರೇಷನ್ ಕ್ಲಿಯರ್ ಆಗೋ ತನಕ ಸ್ವಲ್ಪ ಕಷ್ಟ. ಅಲ್ಲಿ ಆದಮೇಲೆ ಮನುಷ್ಯ ಖುಷಿ. ಯಾವಾಗ ಫಸ್ಟ್ ಇಂಡಿಯಾಗೆ ಹೋದಂಗೆ ಅನಿಸುತ್ತೆ, ಅದು ಬೇರೆ ಪ್ರಾಬ್ಲಮ್ ಆಗಲ್ಲ. 22 ಇತ್ತು, ನಾನು ಹಂಗೆ ಮುಂದಕ್ಕೆ ಹೋಗ್ಬಿಟ್ಟಿನಿ. ಅದು ನೋಡಿಲ್ಲ ಇಲ್ಲ, ನಾನು ಬ್ಲಾಗ್ ಮಾಡ್ಕೊಂತ ಮತ್ತೆ ರಿವರ್ಸ್ ಹೋಗ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಚ್ಚರದಿಂದ ಇರಬೇಕು. ಚೆನ್ನಾಗಿದೆ ಏರ್ಪೋರ್ಟ್ ಮಾತ್ರ. ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕು. ನಮ್ಮ ಬೆಂಗಳೂರು ಮುಂಬೈ ರೀತಿ ಏನಿಲ್ಲ. ಸ್ಟಾರ್ಟ್ ಆಯಿತು ಗೇಟ್ ನಂಬರ್ 22. ಡಿಪಾರ್ಚರ್ ಅದು 7 o'clock. ಈಗ ಗೇಟ್ ಓಪನ್ ಆಗಿದೆ, ತೋರಿಸ್ತೀನಿ ಆಮೇಲೆ ಒಳಗಡೆ ಹೋಗಿ. ಅಲ್ಲಿ ಆಲ್ರೆಡಿ ಗಲ್ಫರ್ ನಿಂತಿದೆ, ನಿಮಗೆ ಕಾಣ್ತಾ ಇಲ್ಲ ಗೊತ್ತಿಲ್ಲ, ಒಳಗಡೆ ಕಾಣುತ್ತೆ ನಿಮಗೆ. ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಗೇಟ್ ನಂಬರ್ 22 ಚೆನ್ನಾಗಿ ಕಾಣಿಸ್ತದೆ ನಿಮಗೆ. ಗಲ್ಫರು ಸಣ್ಣದಿದು, A350 ಅಂತ. ಮಿನಿಮಮ್ 300 ಇಂದ 350 ಸೀಟ್ಸ್ ಪ್ಯಾಸೆಂಜರ್ ಕ್ರಾಫ್ಟ್ ಇದೆ. ಏನೋ ಒಳಗಡೆ ವೈಫೈ ಎಲ್ಲ ಸ್ಟಾರ್ಲಿಂಕಿಂದ ಕನೆಕ್ಟ್ ಮಾಡ್ತಾರಂತೆ. ನಾನು ನಿನ್ನೆ ವೆಬ್ಸೈಟಲ್ಲಿ ಚೆಕ್ ಮಾಡಿದೆ, ನೋಡೋಣ. ಮೇಲಿದ್ದಾಗ ಕೂಡ ವೈಫೈ ಯೂಸ್ ಮಾಡ್ಬೋದು ಅಂತ. ಬ್ಯಾಕ್ ಸೈಡ್ ಮಹಾ ದೈತ್ಯ ಹೋಗ್ತಾ ಇದೆ ನೋಡಿ, ಎಮಿರೇಟ್ಸ್. ಒಂದ್ಸಲಿ ಜೀವನದಲ್ಲಿ ಒಂದೇ ಸತಿ ಹೋಗ್ತೀನಿ ಅದರೊಳಗಡೆ. ಅದು ಒಂದು ಕನಸಿದೆ ಫ್ಲೈಟಲ್ಲಿ ನೋಡಿ. ಅದರಿಗೆ ಆ ಥರ ಇದೆ ಎಮಿರೇಟ್ಸ್. ಅಪ್ಪ ಸ್ವಲ್ಪ ಕಾಸ್ಟ್ಲಿ ಅದು. ಅಲ್ಲಿ ನೋಡಿ ಆ ಥರ ಇದೆ. ಕಾಣ್ತಾ ಇದೆಯಲ್ಲ ಎಮಿರೇಟ್ಸ್. ಅವೆಲ್ಲ ಮಿಡ್ಲ್ ಕ್ಲಾಸ್ ಜೀವನದ ಕನಸುಗಳು ಇವೆಲ್ಲ ನೋಡ್ರ. ಅವನ್ನ ಮತ್ತೆ ಮಾತು ಬೇರೆ ಬರ್ತದೆ. ಅದು ಬುಕ್ ಮಾಡೋಕ್ಕೆ ಹೋದರೆ ಬಲು ಕಷ್ಟಗಳು, ಭಾಳ ರೇಟ್. ಅದಕ್ಕೋಸ್ಕರ ಈ ಗಲ್ಫ್ ಏರ್ ಮಾಡಿದ್ದೀನಿ. ಎಲ್ಲ ದುಡ್ಡಿನ ಮಹಿಮೆ. ಸ್ವಾನ್ ಇದೆ ತೊಗೊಂಡಿದೆ ಮತ್ತೆ. ಇದೆಯಲ್ಲ, ನನಗೆ ಬಂದುಬಿಟ್ಟು 8 ಇದೆ. 10 24 ಚೆಕ್ ಎಲ್ಲ ಮಿಡ್ಲ್ ಕ್ಲಾಸ್ ಕನಸುಗಳು. 24A ಈ ಥರ ಬರೆದಿರ್ತಾರೆ. 16CBA ಅಂತ. ಎ ಅಂದರೆ ವಿಂಡೋ ಸೀಟು. ನಾನು ವಿಂಡೋ ಸೀಟ್ ಬುಕ್ ಮಾಡ್ಬೇಕಾದ್ರೆ ವಿಂಡೋ ಸೀಟ್ ಬುಕ್ ಮಾಡಿದ್ದೀನಿ. 4 ಇದೆಲ್ಲ ಮೇಲ್ಗಡೆ ಕ್ಯಾಬಿನ್ ಬ್ಯಾಗ್ ಹೋಗಿದ್ರು ಒಳಗಡೆ. ಈ ಕಡೆ ಹೋಗ್ತಾ ಇರುತ್ತೆ ಪೂರ್ತಿ
ಪೂರ್ತಿ ಕ್ಲೀನ್ ಇದೆ ನೋಡಿ, ಕಂಫರ್ಟಬಲ್ ಇದೆ. ಟಿ ವಿ ಕೂಡ ಇದೆ. ಫ್ಲೈಟ್ ಒಳಗಡೆ ಬಂದಿನಿ, ವಿಂಡೋ ಸೀಟ್, ಅದರೊಳಗಡೆ ವಿಂಡೋ ಸೀಟ್ ಇದೆ. ತೋರಿಸ್ತೀನಿ, ಟೇಕ್ ಆಫ್ ಆಗೋದೆಲ್ಲ ತೋರಿಸ್ತೀನಿ. ಪೂರ್ತಿ ಕಂಫರ್ಟಬಲ್ ಇದೆ, ಸೀಟ್ಸ್ ಮಾತ್ರ ಕಂಫರ್ಟಬಲ್ ಮತ್ತು ಟಿ ವಿ ತೋರಿಸ್ತೀನಿ ನಿಮಗೆ. ಟಿ ವಿ ಇದೆ ಹೊರಗಡೆಯಿಂದ. ಇದು ಕಾಣ್ತಿದೆ, ಅಲ್ಲಿ ಏರ್ ಅರೇಬಿಯಾ ಇದೆ, ಅದು ಬಂದು ಶಾರ್ಜಾ ಕಾಣ್ತಾ ಇದೆಯಲ್ಲ, 22A ನಮ್ಮದೇ, ಅದು ಗೇಟ್ ನಂಬರು. ಇಲ್ಲಿ ಪೂರ್ತಿ ಅಟೆಂಡೆಂಟ್ ಕಾಲಿಂಗ್ ಇದಿದೆ, ರೀಡಿಂಗ್ ಲ್ಯಾಂಪ್ ಇದೆ, AC ಕಂಟಿನ್ಯೂಸ್ ಆನ್ ಇರುತ್ತೆ. ಓಪನ್ ಮಾಡೋಕ್ಕೆ ಊಟ ಕೊಡ್ತಾರೆ, ಊಟ ಕೊಟ್ಟರೆ ಬಾರಿಸಿ ಬಿಡೋದೆ ಅಷ್ಟೇ. ಇದು ಊಟ ಕೊಡ್ತಾರೆ ಎಲ್ಲ ಪೂರ್ತಿ. ಇದೊಂದು ಮಾನಿಟ್ರನ್ನ ಆನ್ ಆಗಿಲ್ಲ, ನೋಡ್ತೀನಿ ನಾನು. ಮತ್ತೆ ನಿಮ್ಗೆ ತೋರಿಸ್ತೀನಿ ಹೊರಗಡೆ ಔಟ್ಸೈಡ್. ಅದು ಏರ್ ಅರೇಬಿಯಾ ಬಂದ್ಬಿಟ್ಟು ಶಾರ್ಜಾ ಏರ್ಲೈನ್ ಇರೋದ್ರಿಂದ ಅಷ್ಟು ಮೇಲ್ಗಡೆಯಿಂದ ಕಾಣುತ್ತೆ. ಇದಕ್ಕೆ ಎಳೆಯೋದು, ಇದು ಮ್ಯಾಕ್ ಏರ್ಸೋದು. ಮತ್ತು ಇನ್ನು ಆನೆ ಮಾಡಿಲ್ಲ ಇವರು, ಯಾಕೆ ಗೊತ್ತಾಗ್ತಾ ಇಲ್ಲ. ಇದು ಫ್ಲೈಟ್ ಇನ್ನು ಟೈಮಿಂಗ್ ಇದೆ, ಇನ್ನು 15 ಮಿನಿಟ್ಸ್ ಇದೆ. ಆನೆ ಆಗ್ತಾ ಇಲ್ಲ, ಯಾಕೆ? ಟಿ ವಿ ಆನ್ ಆಗ್ತಾ ಇಲ್ಲ, ಬರ್ತಾ ಇಲ್ಲ ಅನ್ನಂಗಾಗಿದೆ. ಸ್ವಲ್ಪ ಗ್ಲಾಸ್ ಕಾಣ್ತಾ ಇಲ್ಲ, ಫಾಗಿಗೆ ಒಳಗಡೆ ರಿಫ್ಲೆಕ್ಷನ್ ಇದೆ. ನಮಗೆ ಕಾಣುತ್ತೆ, ಮೇಲ್ಗಡೆ ಬಂದ್ಮೇಲೆ ತೋರಿಸ್ತೀನಿ ನಿಮಗೆ. ರನ್ಔಟ್ ಇಬ್ಬರಿಗೇನೋ ವೈಗ್ ಅಂತಾರೆ ಕ್ಯಾಬಿನ್ ಕ್ರೂ, ನಮಗೇನು ಅರ್ಥ ಆಗಲ್ಲ. ಅದು ಅರೇಬಿಕ್ದಾಗ ಹೇಳ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಕೇಳ್ತೀನಿ ತಗೊಳ್ಳಿ. ರನ್ವೇ ರೀಚ್ ಆಯಿತು. ಇವಾಗ ಏನು ಟೇಕ್ ಆಫ್ ಆಗತ್ತಂದೆ 300 ಕಿಲೋಮೀಟ್ರ್ ಸ್ಪೀಡಲ್ಲಿ ಟೇಕ್ ಆಫ್ ಆಗುತ್ತೆ. ಮೇಲ್ಗಡೆ ಬಂದಮೇಲೆ 800 km/h. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಸ್ಪೀಡ್ ಇರ್ಬೋದು ಅಂತ. ಇವಾಗ ಟರ್ಬೋ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಆಯಿತು ನೋಡಿ, ಯಾವ ಥರ ಕಾಣುತ್ತೆ ಅಂತ. ಕೆಳಗಡೆಯಿಂದ ಕಾಣುತ್ತೆ ಕುವೈತ್ ಸಿಟಿ ಇದ್ದಾರೆ. ಸೌಂಡ್ ಭಾಳ ತಪ್ಪಿಸಿದೆ ಮೇಲ್ಗಡೆ. ಕೇಕ್ ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ. ಊಟ ಬೇರೆ ಬೇರೆ ಬರುತ್ತೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಬಹರೇನು. ಅಲ್ಲಿ ಕಾಣ್ತಾ ಇದೆ ನೋಡಿ, ರನ್ವೇ ಕಾಣ್ತಾ ಇದೆಯಲ್ಲ. ಇನ್ನೊಂದು 10 ನಿಮಿಷ ಲ್ಯಾಂಡ್ ಆಗುತ್ತೆ. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು, ವೀಲಲ್ಲೂ ಇವಾಗ ಲ್ಯಾಂಡ್ ಆಗ್ತಾ ಇದೆ ಬಹರೇನ್ ಒಳಗಡೆ. ಮಿನಿಮಮ್ 300 km/h ಲ್ಯಾಂಡ್ ಆಗುತ್ತೆ. ಕಾಣುತ್ತೆ ನೋಡಿ, ಇದೆ ಬಹರೇನ್. ಇದು ಕೂಡ ಒಂದು ಗಲ್ಫ್ ಕಂಟ್ರಿನೇ. ಇಲ್ಲಿಂದ ಕನೆಕ್ಟಿಂಗ್ ಇದೆ ನಮ್ಮದು ಮುಂಬೈಗೆ.
ಇದರ ದೇಶದ ಕರೆನ್ಸಿ ಕೂಡ ತುಂಬ ರಿಚ್ ಇದೆ. ಸೆಕೆಂಡ್ ಇರಬೇಕಿದು, ಸೆಕೆಂಡ್. ಇದು ನೋಡಿ ಕಾಣ್ತಾ ಇದೆ ನೋಡಿ, ವಾವಾ. ಲ್ಯಾಂಡಿಂಗ್ ರಂಜಾನಿ ಪೂರ್ತಿ ಡೆಕೋರೇಷನ್. ಲ್ಯಾಂಡ್ ಆಯಿತು. ಲ್ಯಾಂಡ್ ಆಯಿತು. ಸ್ಮೂತ್ ಲ್ಯಾಂಡಿಂಗಾ? ಗೊತ್ತೇ ಆಗಲಿಲ್ಲ ಗುರು, ಸ್ಮೂತ್ ಲ್ಯಾಂಡಿಂಗ್ ಮಾಡಿದ್ದಾನೆ ಪೈಲಟ್. ಇಳಿಸಿ ಕರ್ಕೊಂಡು ಹೋದ. ಬಹ್ರೇನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. Ladies and gentlemen, welcome to Bahrain. Please remain seated with your seatbelt fastened until the aircraft comes to a final stop and the seatbelt sign has been switched off. It is now safe to use your mobile phones. Before leaving the aircraft, please make sure you have all your personal belongings with you. Take care when opening the overhead locker. ಗಲ್ಫ್ ಏರ್. Smoking is not permitted, including the use of electronic smoking devices. On behalf of Captain Ali Al-Bahraini and the crew, we thank you for choosing to fly with us Wow, today. ಇದೇನ್ ಗುರು, We look ಘನವಾಗಿದೆ. forward to having you on board with us again soon. To all residents of Bahrain, a warm welcome home. ರೀಚ್ ಆಯ್ತು ಈಗ ಬಹ್ರೇನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಇಲ್ಲಿಂದ ಕನೆಕ್ಟ್ ರಾತ್ರಿ 10 ಇದೆ ಮುಂಬೈ. ಇನ್ನೂ ಒಂದು 2 ಅವರ್ ಕಾಯಬೇಕಿಲ್ಲಿ. ಕಲೆಕ್ಟ್ ಮಾಡ್ಕೊಳ್ತೀನಿ ಮುಂಬೈ ಒಳಗಡೆ. ಎಲ್ಲ ಒಂದು ಸ್ವಲ್ಪ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಬ್ಯಾಗಲ್ಲೇ ಮೊಬೈಲಲ್ಲಿ ಕನೆಕ್ಟ್ ಮಾಡಿಕೊಡ್ತೀನಿ. ಸ್ವಲ್ಪ ಆದರೂ ಜಲ್ದಿ ಹೊಡ್ತಾರೆ ಫ್ಲೈಟ್, ಅದಕ್ಕೋಸ್ಕರ ಅಷ್ಟೊಂದೇ ಸ್ಮೂತ್ ಲ್ಯಾಂಡಿಂಗ್ ಮಾಡಿದರು. ಭಾಳ ಚೆನ್ನಾಗಿದೆ ಗುರು ಏರ್ಪೋರ್ಟು, ಬೇರೆ ಏರ್ಪೋರ್ಟು ಪೂರ್ತಿ ಮಾಡ್ರನ್ ಸ್ಟೈಲ್ ಆಗಿದೆ. ಎಲ್ಲ ಚೆನ್ನಾಗಿದೆ ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ಏನಿದೆ ಗುರು ಬಹ್ರೇನ್ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಅಬ್ಬಾ ನೋಡಿ ಇಲ್ಲಿ. ಫೈನಲಿ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು, ಬಿಟ್ಟಿದ್ದಾರೆ. ಮುಂಬೈ ಬೆಳಿಗ್ಗೆ ರೀಚ್ ಆಗ್ತೀನಿ, ನಿಮಗೆ ತೋರಿಸ್ತೀನಿ. ಮತ್ತೆ ಒಳಗಡೆ ಪ್ಲೇನಲ್ಲಿ ತೋರಿಸ್ತೀನಿ. ಮತ್ತು ಇಲ್ಲೇ ಒಂದು ಊಟ ಗಿಟ ಎಲ್ಲ ಕೊಡ್ತಾರೆ, ತೋರಿಸ್ತೀನಿ ನಿಮಗೆ. ಮುಂಬೈ ಕಡೆ ಪ್ರಯಾಣ. ರಾತ್ರಿ 3 ಅವರ್ ಲೇವರ್ ಇತ್ತು. ಮತ್ತು ಜಲ್ದಿ ಏನು ಅಷ್ಟೊಂದು ವೇಟ್ ಅನಿಸಿಲ್ಲ. ಏರ್ಪೋರ್ಟ್ ಎಲ್ಲ ರಶ್ ಇರುತ್ತೆ, ಅಲ್ಲಿ ಇಲ್ಲಿ ನೋಡ್ಕೊಂತ ಸ್ವಲ್ಪ ಟೈಮ್ ಪಾಸ್ ಆಯಿತು. ಓಕೆ, ಥ್ಯಾಂಕ್ ಯು. ಈ ಫ್ಲೈಟ್ಗಳು ಚೆನ್ನಾಗಿದೆ, ಸ್ವಲ್ಪ ದೊಡ್ಡದಿದೆ. sorry 15F. This is the 15F. ಎಲ್ಲ ಸೆಟ್ ಆಗಿದೆ, ಫ್ಲೈಟ್ ಪೂರ್ತಿ ಎಲ್ಲ ಆನ್ ಇದೆ. ಹೊರಗಡೆ ಈ ಥರ ವ್ಯೂ ಇದೆ. ಓಪನ್ ಮಾಡೋದು ಎಲ್ಲ ಚೆನ್ನಾಗಿದೆ. ಈ ಕಡೆದು ಮತ್ತು ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿದೆ. ಇವೆಲ್ಲ ಇದೆ ಇದರೊಳಗಡೆ. ಮತ್ತು ಎಲ್ಲ ಓಪನ್ ಆಗ್ತಾ ಇದೆ, ಯಾವುದೋ ಟಿ ವಿ ನೋಡ್ಕೊಳ್ಬೋದು. ನಮ್ದಿರೋದು ರೀಚ್ ಎಲ್ಲ ತೋರಿಸುತ್ತೆ ನೋಡಿ, ಹೊರಗಡೆ ಮ್ಯಾಪ್ ಇದೆ, ಎಲ್ಲ ಚೆನ್ನಾಗಿದೆ. ಇದೆ ಫಸ್ಟ್ ಟೈಮು, ಚೆನ್ನಾಗಿದೆ. ಗಲ್ಫ್ ಏರು ಕಾಸ್ಟ್ಲಿ ಇಲ್ಲ ಅಷ್ಟೊಂದು, ಬೇರೆ ಏರ್ಲೈನ್ಸಿಗೆ ಕಂಪೇರ್ ಮಾಡಿದರೆ. ದಟ್ಸ್ ಗುಡ್, ಸೋನ್ ಇಸ್ ಗುಡ್. ಏನೋ ವೈಕೆ ಅಂತಾರೆ ಗುರು.
ಸೇಫ್ಟಿ ಒಯ್ಕೊಂತಾರಲ್ಲ ಪಾಪ, ಅವ್ರು ನಮ್ಮ ಸುರಕ್ಷತೆ ಆಗೋಸ್ಕರ ಹೇಳ್ತಾ ಇದ್ದಾರೆ, ನಾವು ಕೇಳ್ಬೇಕಲ್ಲ. ಸುರಕ್ಷತೆ ಹೇಳ್ತಾರೆ ಪಾಪ. ಎಲ್ಲ ಸೆಟ್ ಆಗಿದೆ, ಫುಲ್ ಬ್ಯಾಕ್ ಮಾಡ್ತಾರೆ ಈಗ. ಎಲ್ಲ ಗ್ಲಾಸ್ ಎಲ್ಲ ಕ್ಲೀನ್ ಇದೆ. ಅಲ್ಲೊಂದು ಗಲ್ಫೇರ್ ಕಾಣ್ತಾ ಇದೆ. ಫ್ರಮ್ ಮನಾಮಾ ಬೆಹ್ರೇನ್ ಟು ಮುಂಬೈ 2413 ಕಿಲೋಮೀಟ್ರ್ ಇದೆ. ಎಲ್ಲ ಇನ್ಫಾರ್ಮೇಷನ್ ತೋರಿಸುತ್ತೆ ಗುರು, ಚೆನ್ನಾಗಿದೆ. ಹೋಗ್ತಾ ಇದೆ ಹಿಂದಕ್ಕೆ ರನ್ವೇ ಕಡೆಗೆ. ರನ್ವೇ ಕಡೆ ತಿರುಗ್ತಾ ಇದೆ. ನಮ್ಮ ಪಯಣ ಮುಂಬೈ ಕಡೆಗೆ ಶುರುವಾಗಿದೆ ಈಗ. ಜುಮೇರಾ ನೀಟಾಗಿ ಕಾಣುತ್ತೆ ನೋಡಿ, ದುಬೈ. ಬರೋಣ, ಪ್ಲಾನಿಂಗ್ ಇದೆ ದುಬೈಗೆ. ಒಂದ್ಸಲಿ ಬರ್ತೀನಿ, ಬಿಡಲ್ಲ ಅಂದ್ಕೊಂಡ್ಮೇಲೆ ಮಾತ್ರ ಬಿಡಲ್ಲ, ದುಬೈಗೆ ಬಂದೇ ಬರ್ತೀನಿ. ಒಂದು ಆರೆಂಜ್ ಜ್ಯೂಸು, ವಾಟರು, ಪನ್ನೀರು ವಿತ್ ಪಲಾವ್, ಮತ್ತೊಂದು ಕ್ಲಾಸಿಕ್ ಬ್ರೆಡ್ ಟೈಪ್ ಬಿಟ್ಟಿದ್ದಾರೆ, ಕುಕೀಸ್ ಇದು ಒಂದು ಸ್ವೀಟ್. ಎಲ್ಲ ಊಟ ಇದೆ ನೋಡಿ ನಮ್ಮದು. ಫ್ಲೈಟ್ ಇದೆ ಹೊರಗಡೆ ಹಿಂದೆ ಕಾಣುತ್ತೆ. ಅಪ್ರೋಚ್ ಆಗ್ತಾ ಇದೆ. ಪನ್ವೇಲ್ ಮೇಲೆ ಕಾಣ್ತಾ ಇದೆಯಲ್ಲ, ಪನ್ವೇಲ್ ನೋಡಿ ಇಲ್ಲಿ ಮೇಲ್ಗಡೆ, ಇಲ್ಲಿ ಲೈವ್. ಇನ್ನೂ ಒಂದು 10 ನಿಮಿಷ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಟರ್ಮಿನಲ್ ಟು ಮುಂಬೈ, ಇಂಡಿಯಾ. ಅಂತೂ ಇಂಡಿಯಾಗೆ ರೀಚ್ ಆಗೋ ಸಂದರ್ಭ ಬಂತು 1 ವರ್ಷದ ನಂತರ. Welcome to Mumbai guys. After 1 year landing, too much excited, huh? It's the landing. So Jai Shri Ram, Jai Shri Ram. And ಆಯಿತು. ಜೈ 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 ಜೈ. ವೆಲ್ಕಮ್ ಟು ಮುಂಬೈ ಗಾಯ್ಸ್. ಬೆಳಿಗ್ಗೆ 5:10 ಇವಾಗ ರೀಚ್ ಆಯಿತು. ಪೂರ್ತಿ 3.5 hour ಹೊಡೆದ್ಬಿಟ್ರು ಬೆಹ್ರೇನ್ ಟು ಮುಂಬೈ. ಬಸ್ ಕ್ಯಾಚ್ ಮಾಡ್ತೀನಿ, ಬ್ಯಾಗ್ ಕ್ಯಾಚ್ ಮಾಡ್ತೀನಿ, ಆಮೇಲೆ ಮುಂಬೈಗೆ ಬರೋ ಖುಷಿನೇ ಬೇರೆ ಅದ. ಮತ್ತೆ ರೀಚ್ ಆಗ್ತೀನಿ ಬೆಳಗ್ಗೆ, ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ನಾನು ನಿಮಗೆ ರೀಚ್ ಆಗ್ತೀನಿ. ಮತ್ತೆ ಬ್ಯಾಗ್ ಬರ್ತಾ ಇದೆ, ಅಲ್ಲಿ ಬ್ಯಾಗ್
ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡು ಹೋಗೋದು. ಬಂದು ನೋಡಿದೆ ಬ್ಯಾಗ್ ನಂದು. ಬ್ಯಾಗ್ ಇಲ್ಲಿದೆ. ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಹೊರಗಡೆ ಹೋಗಿ.